ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದೀಪವ್ರೆ, ದೀಪವ್ರೆ, ಏನ್ರಿ ನೀವು ಕರೆದ್ರು ತಿರುಗಿ ನೋಡದೆ ಹೋಗ್ತಿದ್ದೀರಲ್ಲ? ಓ, ಅಷ್ಟೇ ನನ್ನ ಮೇಲಿರೋ ಕಾಳಜಿ ನಿಮ್ಗೆ? ನಿಮ್ ಊರಿಗೆ ಬಂದ ತಕ್ಷಣ ನೆಗ್ಲೆಕ್ಟ್ ಮಾಡಕ್ ಶುರು ಮಾಡ್ಬಿಟ್ರಲ್ಲ. ಅಂತೂ ನಿಮ್ ಬುದ್ಧಿ ಏನಂತ ತೋರಿಸ್ಬಿಟ್ರಿ. ನಿಮ್ ನಂಬ್ಕೊಂಡ್ ಬಂದಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ರಿ ಕಣ್ರಿ. ಥ್ಯಾಂಕ್ ಯು ಸೋ ಮಚ್. ಹಸ್ಬೆಂಡು, ಯಾಕೆ ನನ್ನ ತಪ್ಪು ತಿಳ್ಕೊತಿದ್ದೀರಾ? ನಾನ್ ಯಾಕೆ ನಿಮ್ಮನ್ನ ಕಡೆ ಗಣಿಸ್ಲಿ? ಕೆರೆ ಆದ್ರೆ ನಿಮ್ಮಂತವ್ರು ಬರ್ಬಾರ್ದು ಅಂತ ನಿಮ್ಗೆ ಹೇಳಿಲ್ಲ, ಬೇಡ ಅಂದೆ. ನೀವ್ ನೋಡಿದ್ರೆ ನಾನು ಹಿಂದಿಂದೇನೆ ಬರ್ತಿದ್ದೀರಾ. ಏನೋ ಒಂಟಿ ಹುಡುಗಿ ಕೆರೆ ಹತ್ರ ಹೋಗ್ತಿದಾರೆ ಅಂತ ಬಾಡಿ ಗಾರ್ಡ್ ತರ ಬಂದ್ರೆ ಅದನ್ನು ತಪ್ಪು ಅಂತೀರಾ? ಹಸ್ಬೆಂಡು, ನಾನಿಲ್ಲಿ ಹುಟ್ಟು ಬೆಳೆದಿದ್ದು, ಇದೇ ಕೆರೆ ನೀರ್ ಕುಡ್ದಿದ್ದು, ನನ್ಗೆ ಯಾರ್ ಭಯ? ನಿಮಗೇನ್ ಭಯ ಇಲ್ಲ ಬಿಡಿ. ಆದ್ರೆ A²+B² ನಿಮ್ ತಮ್ಮಂದ್ರಿದಾರಲ್ಲ, ಅವ್ರ ಮುಂದೆ ಹಳ್ಳಿ ಕೆಲಸ ಎಲ್ಲ ಮಾಡ್ತೀನಿ ಅಂತ ಬಡಾಕ್ ಹೊಚ್ಕೊಂಡಿದ್ದೀನಲ್ಲ, ಅದನ್ನ ಸಾಧಿಸ್ಬೇಕಲ್ಲ. ಏನ್ ಮಾಡೋದು? ಹಾಗಾದ್ರೆ ಬಟ್ಟೆ ಎಲ್ಲ ನೀವೇ ಒಗಿತೀರಾ? ಏನ್ರಿ ಹಿಂಗ ಅವಮಾನ ಮಾಡ್ತೀರಾ? ಬಟ್ಟೆ ಒಗೆಯಲ್ಲ, ಬಟ್ಟೆ ಒಗ್ಯಕ್ ಬಂದಿರೋ ನಿಮ್ಗೆ ಒಂಚೂರು ಹೆಲ್ಪ್ ಮಾಡ್ತೀನಿ. ಹಸ್ಬೆಂಡು, ನಿಮ್ ಕೈಯಲ್ಲಿ ನಂಗೆ ಸಹಾಯ ಮಾಡಕ್ ಆಗತ್ತಾ? 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಅನ್ನೋದಿದೆ ಅಲ್ವಾ? ಆ ತರ ಆಗತ್ತೆ ನಿಮ್ ಕೈಯಲ್ಲಿ ಸಹಾಯ ಮಾಡಿಸ್ಕೊಂಡ್ರೆ. ನನ್ ರೇಂಜ್ಗೆ ಕಿಂಡಲ್ ಮಾಡ್ತಾ ಇದೀರಾ? ಸಿಟಿಲ್ ನಾನ್ ಎಂತೆಂತ ಕೆಲ್ಸ ಮಾಡಿಲ್ಲ. ಓ, ಅದೇನ್ ದಬ್ಬಾಕಿದ್ದೀರಾ? ದಬ್ಬಾಕದ ಅಲ್ಲ, ಏನ್ ಗಂಟ ಹಾಕಿದ್ದೀರಾ ಅಂತ ಹೇಳಿ ಅಂತ ಹೇಳ್ದೆ. ಓ, ಯಾಕೋ ನಿಮ್ ಮಾತು ಗುಂಟೂರ್ ಮೆಣಸಿನ್ಕಾಯಿ ತರ ಖಾರ ಆಗ್ತಿದ್ದೀರಿ. ಇರ್ಲಿ ಬಿಡಿ, ಅಡ್ಜಸ್ಟ್ ಮಾಡ್ಕೋತೀನಿ. 30 ಕಿಲೋಮೀಟರ್ ಕಂಟಿನ್ಯೂಸ್ ಆಗಿ ಸೈಕ್ಲಿಂಗ್ ಮಾಡಿದೀನಿ, ಜಿಮ್ ಅಲ್ಲಿ 4 ಅವರ್ಸ್ ವರ್ಕೌಟ್ ಮಾಡಿದೀನಿ, ಇಡೀ ದಿನ ನಿಂತ್ಕೊಂಡು ಮೀಟಿಂಗ್ಸ್ ಕಂಡಕ್ಟ್ ಮಾಡಿದೀನಿ. ಇಷ್ಟೆಲ್ಲ ಮಾಡಿರೋನ್ಗೆ ಏಕಶ್ಚಿತ್ ಬಟ್ಟೆ ಹೋಗ್ಯಕ್ ಸಹಾಯ ಮಾಡಕ್ಕಾಗಲ್ವಾ? ಹಾಗಲ್ಲ ಹಸ್ಬೆಂಡು, ಇಲ್ಲೆಲ್ಲ ಮಳೆ ಜಾಸ್ತಿ, ಕೆಸರಿರುತ್ತೆ, ಕಾಲ್ ಜಾರ್ ಬಿದ್ರೆ ಏನ್ ಮಾಡ್ತೀರಾ? ನಾನ್ ಕಾಲ್ ಜಾರ್ ಬೀಳದ ಚಾನ್ಸೇ. ಬನ್ನಿ ಈ ಕಡೆ. ಏನ್ ಹಸ್ಬೆಂಡ್ ನೀವು ನನ್ ಮಾತೆ ಕೇಳಲ್ಲ ಅಲ್ವಾ ನೀವು? ಇವಾಗ ನಾನು ಹಿಡಿಲಿಲ್ಲ ಅಂದ್ರೆ ಬೀಳ್ತಿದ್ರಾ? ಅದು ನೀವು ಸುಮ್ನೆ ನಿಂತ್ಕೊಂಡಿರ್ತೀರೋ ಇಲ್ಲ ನಾನು ಹಿಡ್ಕೋತಿರೋ ಅಂತ ಚೆಕ್ ಮಾಡಕ್ಕೆ ಸುಮ್ನೆ ಡೌ ಮಾಡಿದೆ. ಡೌ ಮಾಡ್ತಿದ್ದೀರಾ ಹಸ್ಬೆಂಡು? ಏನ್ರಿ ನೀವು ಒಂದ್ ಮಾತು ಅಂದಿದ್ದಕ್ಕೆ ಹಂಗ ಬಿಟ್ಬಿಡೋದು? ಹಸ್ಬೆಂಡು, ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಹೇಳ್ತಾರಲ್ವಾ, ಹಾಗಾಯ್ತು ನಿಮ್ ಕತೆ. ಸುಮ್ನೆ ಅಲ್ಲೇ ನಿಂತ್ಕೊಳ್ಳಿ, ಇಲ್ಲೆಲ್ಲ ಬಂದ್ಬಿಟ್ಟು ತಿರ್ಗಾ ಬೀಳೋಕೆ. ನೀವ್ಯಾಕ್ ಬಂದ್ರಿ ಹಸ್ಬೆಂಡು? ಹೆಲ್ಪ್ ಮಾಡಕ್ ಬಂದೆ ರೀ. ಅಬ್ಬಾ, ಸೊಂಟ ಎಲ್ಲ ಬಿದ್ದೈತಲ್ರಿ. ಪಾಪ ಹೆಂಗಸ್ರು ದಿನ ಹೆಂಗ್ ಹೋಗಿತಾರೋ ಏನೋ, ಕಷ್ಟ ಅಲ್ವಾ? ಹೌದು ಹಸ್ಬೆಂಡು, ಸುಮಾರು ವರ್ಷದಿಂದ ನಮ್ಮಮ್ಮನೂ ಈ ತರನೇ ಬಟ್ಟೆ ಒಗಿತಿದ್ದಾರೆ. ಅದಕ್ಕೆ ಅವ್ರು ಈಗಲೂ ಗಟ್ಟಿಯಾಗಿರೋದು, ತಲೆಗೆಡ್ಸ್ಕೊಬೇಡಿ. ಅದು ನಿಜ. ಹಸ್ಬೆಂಡು, ನಿಮ್ ಬಟ್ಟೆ ಎಲ್ಲ ಒದ್ದೆ ಆಗಿದೆ ಅಲ್ವಾ? ನಿಮಗೆ ಹೆಲ್ಪ್ ಮಾಡಕ್ ಹೋಗಿ ಈ ಗತಿ ಬಂದಿದ್ದು. ನಾನ ಸಹಾಯ ಮಾಡಕ್ ಹೇಳಿದ್ದು? ವಾ, ಏನೋ ನಿಮ್ ಕಷ್ಟ ನೋಡಕ್ಕಾಗದೆ ಹೆಲ್ಪ್ ಮಾಡಿದ್ರೆ ಹಿಂಗ ಮಾತಾಡೋದು? ಆಯ್ತು ಹಸ್ಬೆಂಡು, ಕೋಪ ಮಾಡ್ಕೋಬಿಡಿ. ಇವಾಗ ಮನೆಗೆ ಹೋಗಿ ಬೇರೆ ಬಟ್ಟೆ ಹಾಕೊಂಡ್ ಬನ್ನಿ, ಆಯ್ತಾ? ನೀವ್ ಇಲ್ಲಿದ್ದೀರಲ್ಲ, ನಾ ಮನೆಗೆ ಹೋಗಲ್ಲ. ಬಿಸಿಲಲ್ಲಿ ಬಟ್ಟೆ ಒಣಗ್ತಿತ್ತು, ಆದ್ರೆ ಬಿಸಿಲು ಹೋಗಿ ಬಂದು ಮಾಡ್ತಿದೆ ಅಲ್ವಾ? ಹೋಗ್ಲಿ ಬಿಡಿ, ಹೆಂಗಿದ್ರು ಮೈ ಬಟ್ಟೆ 2 ಒದ್ದೆ ಆಗಿದೆ, ಹಂಗೆ ಕೆರೆಗೊಂಡು ಡೈ ಹೊಡಿತೀನಿ. ಹಸ್ಬೆಂಡು ಬೇಡ, ಕೆರೆಯಲ್ಲಿ ಹೂಳೆಲ್ಲ ಇರತ್ತೆ, ಕಾಲ್ಗೆ ಸಿಕ್ಕಾಕೊಂಡ್ರೆ? ಹೂಳಿದ್ರು ಆಳಿದ್ರು ನಂಗೇನಾಗಲ್ಲ ರೀ, ನನ್ನ ಆಯಸ್ ಗಟ್ಟಿ ಇದೆ. ಹಂಗೇನಾರು ಆಗದಿದ್ರೆ ನೀವಿದ್ರಲ್ಲ ಕಾಪಾಡಕ್ಕೆ, ನಿಮ್ಗೆ ಹೆಂಗಿದ್ರು ಈಜ್ ಬರುತ್ತಲ್ಲ. ಸುಮ್ನೆ ರೀ ಹಸ್ಬೆಂಡು, ಈ ತರ ಎಲ್ಲ ಮಾತಾಡ್ಬಿಡಿ, ನಂಗೆ ಭಯ ಆಗತ್ತೆ. ಬದುಕಕ್ ಭಯ ಪಡ್ಬೇಕ್ರಿ, ಸಾಯಕ್ಕಲ್ಲ. ಬೇಡ ಹಸ್ಬೆಂಡು, ನನ್ ಮಾತ್ ಕೇಳಿ. ಹುಷಾರು ಹಸ್ಬೆಂಡು. ಇಲ್ಲ ಹಸ್ಬೆಂಡು, ನಂಗೆ ತುಂಬಾ ಕೆಲಸ ಇದೆ. ಏನಾಗಲ್ಲ ಬನ್ರಿ. ಇಲ್ಲ ಹಸ್ಬೆಂಡು, ನಾನ್ ಬರ್ತಿಲ್ಲ. ಬನ್ರಿ.
ಗೊತ್ತಾಗ್ತದೆ ಬನ್ರಿ. ಅಯ್ಯೋ ಹಸ್ಬೆಂಡ್, ಇದಕ್ಕೆ ನಾನು ಹೇಳೋದು ಹೋಗ್ಬೇಡಿ ಅಂತ. ಏನು ಮಾತು ಕೇಳಲ್ಲ ಇವರು. ಏನ್ ಮಾಡ್ತೀರಾ ನೀವು? ಈಗ ನೀವು ಬಂದ್ ಕಾಪಾಡ್ತಿರೋ ಇಲ್ಲ ಅಲ್ಲ ಬಸ್ ಸ್ಟಾಪಿಗೆ ತರ್ತೀರೋ? ಬಂದೆ. ಈ ಅಂತ ರಿಸ್ಕ್ ಮಾತ್ರ ತಗೋಬೇಡಿ. ಬರ್ತಿರಲ್ವ ನೋಡಕ್ ಚಮಕ್ ಕೊಟ್ಟೆ. ಹಸ್ಬೆಂಡ್, ನನ್ಗೆ ಎಷ್ಟು ಹೆದರಿಕೆ ಆಯ್ತು ಗೊತ್ತಾ? ನೀವೊಬ್ರು ಏನೋ ನನ್ ಜೊತೆ ಬಂದ್ ಈಜಾಡ್ಲಿ ಅಂತ ಹೇಳ್ದೇರಿ. ಬಂದ್ರಿ ಒಬ್ಬಗೆ ಬೋರ್ ಆಗತ್ತೆ. ಇಲ್ಲ ಹಸ್ಬೆಂಡ್, ಬಟ್ಟೆ ಎಲ್ಲ ಒದ್ದೆ ಆಗೋಗತ್ತೆ. ನಂಗೆ ತುಂಬಾ ಕೆಲಸ ಇದೆ, ನೀವ್ ಈಜಿ. ನನ್ ಬಟ್ಟೆನು ಒದ್ದೆ ಆಗಿದ್ಯಲ್ರಿ, ಬನ್ರಿ. ಇಲ್ಲ ಹಸ್ಬೆಂಡ್, ನಂಗೆ ತುಂಬಾ ಕೆಲಸ ಇದೆ, ಅರ್ಥ ಮಾಡ್ಕೊಳ್ಳಿ. ಆಯ್ತು ಬಿಡಿ. ಹಸ್ಬೆಂಡ್ ನಿಲ್ಸಿ. ಹಸ್ಬೆಂಡ್ ಹಸ್ಬೆಂಡ್ 100 ಸಲ ಹೇಳ್ದೆ ನೀರಿಗೆ ಹೋಗ್ಬೇಡಿ ಅಂತ. ನನ್ ಮಾತು ಕೇಳಿದ್ರ? ಈಗ ನೋಡಿ ಏನಾಯ್ತು ಅಂತ. ಹಂಗೇನ್ರಿ ಆಯ್ತು, ಲೈಟ್ ಆಗಿ ಕೋಲ್ಡ್ ಆಗಿದೆ ಅಷ್ಟೇ. ಹಸ್ಬೆಂಡ್, ನಿಮ್ ಮನೇಲಿರೋ ತೊಟ್ಟಿಲ್ ಬೀಳಕ್ಕೂ ಇಲ್ಲಿ ಬೀಳಕ್ಕೂ ವ್ಯತ್ಯಾಸ ಇದೆ. ತೊಟ್ಟಿ ಅಲ್ಲ ರೀ ಅದು, ಸ್ವಿಮ್ಮಿಂಗ್ ಪೂಲು. ಏನೋ ಒಂದ್ ಹಸ್ಬೆಂಡ್. ಆದ್ರೆ ನೀವು ಮಾತ್ರ ನೀರ್ ಗಿಳಿರಿ ಅಂದ್ರೆ ಇಳಿಲಿಲ್ವಲ್ಲ, ಏನ್ ಕೋಲ್ಡ್ ಆಗುತ್ತೆ ಅಂತ ಭಯನಾ? ಹಸ್ಬೆಂಡ್, ಎಷ್ಟೇ ಆದ್ರೂ ನಾನು ಇದೇ ಊರಲ್ಲಿ ಹುಟ್ಟು ಬೆಳೆದಿದ್ದು. ನಾನು ಎಷ್ಟೇ ಈ ನೀರಲ್ಲಿ ಮುಳುಗಿ ಎದ್ದಿದ್ರು ನಂಗೆ ಶೀತ ಥಂಡಿ ಏನೂ ಆಗಲ್ಲ. ನಾನು ಈ ಊರಲ್ಲಿ ಹುಟ್ಟು ಬೆಳೆದಿದ್ದು, ನಂಗೆ ಶೀತ ಥಂಡಿ ಏನೂ ಆಗಲ್ಲ ಅಂತಿದ್ರಿ, ಈಗೇನಾಯ್ತು? ನಾನ್ ಯಾರು ನೀವ್ ಯಾರು ಅಂತ ಜನಕ್ಕೆ ಗೊತ್ತಾಗತ್ರಿ. ಪ್ರಕೃತಿಗೆ ಎಲ್ರೂ ಒಂದೇ. ಬಡವ ಶ್ರೀಮಂತ, ದುಡ್ಡಿರೋನು ದುಡ್ಡಿಲ್ದೇ ಇರೋನು, ಗಂಡು ಹೆಣ್ಣು ಅನ್ನೋ ಭೇದ ಭಾವ ಎಲ್ಲ ಅದಕ್ಕಿಲ್ಲ. ಅದಕ್ಕೆ ನನಗೆ ಯಾವ ಗತಿ ಬಂತು ಅದೇ ಗತಿ ನಿಮಗೂ ಬಂದಿದ್ದು. ಅರ್ಥ ಆಯ್ತು ಹಸ್ಬೆಂಡ್. ಆದ್ರೆ ನನ್ಗೆ ಏನಾದ್ರೂ ಆಗ್ಲಿ ಪರವಾಗಿಲ್ಲ, ನಿಮಗ್ ಮಾತ್ರ ಏನೂ ಆಗ್ಬಾರ್ದು. ಅದ್ ನನ್ ಕೈಯಲ್ಲಿ ನೋಡಕ್ಕಾಗಲ್ಲ. ಓ, ನನ್ ಮೇಲೆ ಅಷ್ಟೊಂದು ಸೆಂಟಿಮೆಂಟ್ ಯಾಕೋ? ನಿಮಗ್ ನೋವು ಬಂದ್ರು ಆ ನೋವಿನ ಕಷ್ಟ ಅನುಭವಿಸದ್ ನಾನು. ಸರಿ ಬನ್ನಿ, ನಿಮ್ಗೂ ಶೀತ ಆಗಿದೆಯಲ್ಲ, ತಲೆ ಒರೆಸ್ಕೊಡ್ತೀನಿ. ಅದೆಲ್ಲ ಬೇಡ ಹಸ್ಬೆಂಡ್. ಯಾಕ್ರಿ? ನೀವು ನನ್ನ ಸೇವೆ ಮಾಡ್ಬೋದು, ನಾನ್ ನಿಮ್ ಸೇವೆ ಮಾಡಬಾರ್ದಾ? ಹಸ್ಬೆಂಡ್, ಗಂಡನ ಸೇವೆ ಹೆಂಡತಿ ಮಾಡ್ಬೋದು. ಯಾಕೆ ಹೆಂಡತಿ ಸೇವೆ ಗಂಡ ಮಾಡಬಾರ್ದಾ? ಹಾಗಾದ್ರೆ ನೀವ್ ನನ್ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದೀರಾ? ನೀವು ನನಗೆ ಒಳ್ಳೆ ಫ್ರೆಂಡ್ ಅಂತ ಎಷ್ಟು ಸರ್ತಿ ಹೇಳಿಲ್ಲ ನಾನು, ಪದೇ ಅದನ್ನೇ ಕೇಳ್ತಿರಲ್ಲ. ಆಯ್ತು ಹಸ್ಬೆಂಡ್, ಕೊನೆವರೆಗೂ ನೀವ್ ನನ್ ಗಂಡ ಆಗಿಲ್ಲ ಅಂದ್ರೂ ನನ್ ಸ್ನೇಹಿತ ಆಗಿರ್ತೀರಲ್ವಾ, ಅಷ್ಟ್ ಸಾಕು. ಸರಿ ಬನ್ನಿ, ನಿಮ್ ತಲೆ ಒರೆಸ್ಕೊಡ್ತೀನಿ. ಬೇಡ ಹಸ್ಬೆಂಡ್, ಬಟ್ಟೆ ಒಂದ್ ಸ್ವಲ್ಪ ಒದ್ದೆ ಆಗಿದೆ ಅಷ್ಟೇ. ಅಕ್ಕ 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 ಅಕ್ಕ. ಈ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಏನಾದ್ರೂ ಒಳ್ಳೇದ್ ನಡಿಬೇಕಾದ್ರೆ ಕರೆಕ್ಟ್ ಟೈಮಿಗೆ ಬದಿರ ಕಂಡ್ರ. ಏನ್ ಭವ, ನನ್ಗೂ ಸೇರ್ಸ್ ಹೇಳಿದ್ರ? ನಿಮ್ಗಲ್ಲ, ಕ್ಯಾ ಅಂತ ಬಡ್ಕೊಂಡ್ ಬಂದ್ವಲ್ಲ, ಅವಕ್ಕೆ ಹೇಳಿದ್ದು. ಅಂತ ಒಳ್ಳೆ ಕೆಲ್ಸ ಏನ್ ಮಾಡ್ತಿದ್ರಿ ಬಾಬಾ? ಸುಮ್ನಿರೋ, ಏನೇನೋ ಮಾತಾಡ್ತೀನಿ.